ಹಾಯ್ ಹಲೋ ಫ್ರೆಂಡ್. ಇವತ್ತಿನ ರೆಸಿಪಿ ಮೂಲಂಗಿಯ ಗೊಜ್ಜು. ಹಸಿ ಮೂಲಂಗಿಯ ಗೊಜ್ಜು ಮಾಡ್ತಾಯಿದ್ದೀನಿ. ಅದು ಮಾಡುವ ವಿಧಾನ, ಫಸ್ಟು ಸಿಪ್ಪೆನ ತುರಿದು ಮಾಡ್ಕೊತಾ ಇದ್ದೀವಿ. ನೋಡಿ, ಸಿಪ್ಪೆ ಎಲ್ಲ ತುರಿದು ಮಾಡ್ಕೊಂಡಿದ್ದೀವಿ. ಮತ್ತು ಸಿಪ್ಪೆ ತುರಿದು ಮಾಡ್ಕೊತಾ ಇದ್ದೀವಿ. ಅದನ್ನು ಕಟ್ ಮಾಡಿ 4 ಪೀಸ್ ಮಾಡಿಟ್ಕೊತಾ ಇದ್ದೀವಿ. ನೋಡಿ, ಇದು ಬಹಳ ಬಹಳ ಒಳ್ಳೆಯದು ಫ್ರೆಂಡ್. ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಇದು ಪೈಲ್ಸು, ಗ್ಯಾಸ್ಟ್ರಿಕ್ಕು ಏನಿದ್ರೂ ಹೋಗುತ್ತೆ. ಅದರಿಂದ ಇವತ್ತು ಗೊಜ್ಜು ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಆ ಥರ ಸಣ್ಣಕ್ಕೆ ಕುಯ್ದು ಕಟ್ ಮಾಡಿ ಇಟ್ಕೋಬೇಕು. ಸಣ್ಣಕ್ಕೆ ಕುಯ್ದುಬಿಟ್ಟು, ಮತ್ತು ನೋಡಿ ಅದಕ್ಕೆ ಹಾಕ್ಕೊಳ್ಳೋ ಸಾಮಾನು ಚಕ್ಕೆ ಹಾಕ್ಕೊಳ್ಳಲ್ಲ, ಲವಂಗ, ಮೆಣಸು, ಮತ್ತು ಈರುಳ್ಳಿ, ಮತ್ತು ಒಂದು ಚೂರು ತೆಂಗಿನಕಾಯಿ ಹಾಕ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೋಬೇಡಿ, ಯಾಕೆಂದ್ರೆ ನಾವು ಮೆಣಸು ಎಲ್ಲ ಹಾಕ್ತೀವಲ್ಲ, ಹಂಗಾಗಿ ಸ್ವಲ್ಪ ಖಾರ ಆಗ್ಬಿಟ್ರೆ ಮಕ್ಕಳು ತಿನ್ನಲ್ಲ. ಸ್ವಲ್ಪ ಖಾರ ಕಡಿಮೆ ಆದರೆ ಮಕ್ಳಿಗೆ ಒಂದು ಖುಷಿ ಇರುತ್ತೆ ತುಂಬ. ಹಂಗಾಗಿ ಆ ಥರ ಎಲ್ಲ ಹಾಕ್ಕೊಂಡು ಒಂಚೂರು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕೀಗ. ತುಂಬ ಒಳ್ಳೆಯದು ಫ್ರೆಂಡ್. ಅದು ನೋಡ್ತಾಯಿದ್ರೆ ಆ ಟೇಸ್ಟ್ಗೆ ಇನ್ನೂ ಒಂಚೂರು ಊಟ ಮಾಡಿ. ಶುಂಠಿ ಹಾಕ್ಬೇಕು ಸ್ವಲ್ಪ. ನೋಡಿ, ಶುಂಠಿನೂ ಒಂದು ಸ್ವಲ್ಪ ಹಾಕಿ ಈಗ ಪೇಸ್ಟ್ ಮಾಡ್ಕೊತೀನಿ. ನೋಡಿ ಮಾಡಿಕೊಂಡೆ. ಈಗ ಮಾಡ್ಕೊಂಡಿದ್ದನ್ನು ಇಟ್ಕೊಂಡಿದ್ದೀನಿ. ಈಗ ಮೂಲಂಗಿನ ಕುಯ್ದಿಟ್ಕೊಂಡಿದ್ದೀನಲ್ಲ, ಅದನ್ನು ಎಣ್ಣೆಗೆ ಹಾಕಿ ಹುರಿತಾಯಿದ್ದೀನಿ. ಒಂದು 5-6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದನ್ನು ಮೂಲಂಗಿ ಹಾಕಿ ಹುರಿತಾಯಿದ್ದೀನಿ. ನೋಡಿ, ಮೂಲಂಗಿ ಚೆನ್ನಾಗಿ ಕೆಂಪಗೆ ಹುರಿಬೇಕು ಫ್ರೆಂಡ್. ಮೂಲಂಗಿ ಹುರಿದ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಹಸ್ಕು ವಾಸನೆ ಎಲ್ಲ ಹೋಗುತ್ತೆ, ಘಮ್ ಅಂತ ಇರುತ್ತೆ. ನೋಡಿ ಹೇಗೆ ಹುರಿತಾಯಿದ್ದೀನಿ, ಕೆಂಪಗೆ ಹೇಗೆ ಹುರಿತಾಯಿದ್ದೀನಿ ನೋಡಿ. ಆ ಥರ ಕೆಂಪಗೆ ಹುರಿರಿ. ಆವಾಗ ಒಂಥರ ಫ್ಲೇವರ್ ಬರುತ್ತೆ ಮೂಲಂಗಿ ಘಮ್ ಅಂತ. ಆವಾಗ ಮಸಾಲೆನ ತೊಗೊಳ್ತೀವಲ್ಲ, ಹಾಗೆ ಹುರಿಬೇಕು. ನೋಡಿ, ಮಸಾಲೆ ಎಲ್ಲ ತೊಗೊಂಡು ಈಗ ಹಾಕ್ತೀವಿ. ನೋಡಿ, ಚೆನ್ನಾಗಿ ಹುರಿಬೇಕು, ಇನ್ನೂ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಬ್ರೌನ್ ಕಲರ್. ನೋಡಿ, ಈಗ ಮಸಾಲೆ ಆಡಿಸಿದ್ನಲ್ಲ, ಆ ಮಿಕ್ಸಿದ್ದು ಅದನ್ನು ಹಾಕಿದ್ದೀನಿ. ನೋಡಿ ಹೇಗಿದೆ ನೋಡಿ, ಒಳ್ಳೆ ಗ್ರೇವಿ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀವಿ. ಟೊಮೊಟೊನೆಲ್ಲ ಹಾಕೋಕ್ಕೋಗ್ಬಾರ್ದು, ಯಾಕೆಂದರೆ ಇದು ಗ್ರೇವಿ ಅಲ್ವೇ, ಹಂಗಾಗಿ. ನೋಡಿ ಚೆನ್ನಾಗಿ ಹೇಗೆ ಬರ್ತಿದ್ದೀನಿ ನೋಡಿದ್ರಾ. ಈಗ ಅದಕ್ಕೆ ಉಪ್ಪು ಹಾಕ್ತೀನಿ. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತೀನಿ, ಸ್ವಲ್ಪ ಚೆನ್ನಾಗಿ ಹಾಗೆ ಬೇಯಿಸ್ತೀನಿ. ನೋಡಿ ಹೇಗಾಗಿದೆ. ಈಗ ಅದು ತಕ್ಕಂಗೆ ಉಪ್ಪು ಹಾಕಿದ್ದೀನಿ. ರುಚಿ ಇದಕ್ಕೆ ಟೊಮೊಟೊ ಹಣ್ಣು ಹಾಕಬಾರ್ದು, ಅರಿಶಿನ ಹಾಕಬಾರ್ದು, ಏನೂ ಹಾಕಬಾರ್ದು ಫ್ರೆಂಡ್. ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಸಣ್ಣ ಉರಿ ಮಾಡಿ ಬೇಯಿಸ್ತಾ ಇರಿ. ಒಂದು 10 ನಿಮಿಷ ಬೆಂದರೆ ಸಾಕು ಮೂಲಂಗಿ. ಯಾಕೆಂದರೆ ಎಣ್ಣೆಯಲ್ಲಿ ಹುರಿದಿರ್ತೀವಲ್ಲ, ಬೆಂದೋಗಿರುತ್ತೆ. ಮತ್ತು ಮಸಾಲೆ ಒಂದು ಬೆಂದರೆ ಇದಕ್ಕೆ ಒಳ್ಳೆ ಅಕ್ಕಿ ರೊಟ್ಟಿ ಮುಗಿದೋಯ್ತು. ಅಕ್ಕಿ